ನಮಸ್ಕಾರ ರೀ ಕನ್ನಡ ಕುಲಕೋಟಿ ಕೋಟಿ ನಮಸ್ಕಾರ. ನಾವು ಇವತ್ತು ಪುರಾಣಿಕ್ ವ್ಲಾಗ್ ಶ್ರೀರಂಗ್ ಪುರಾಣಿಕ್ ಅವರ ಜೊತೆಗೂಡಿ ನಾವು ಇವತ್ತು ನಮ್ಮ ಬಿಜಾಪುರಿನ ಪುರಾತನ ಇತಿಹಾಸಗಳು, ಪುರಾತನ ದೇವಾಲಯಗಳು, ಮಸೀದಿಗಳು, ಮಂದಿರಗಳು, ಸೂಫಿ ಸಂತರು, ಶರಣರ ಬಗ್ಗೆ ನಾವು ಇವತ್ತು ಒಂದು ಎಪಿಸೋಡ್ಗಳನ್ನು ಆರಂಭ ಮಾಡ್ತಾ ಇದ್ವಿ. ಇದಕ್ಕಿಂತ ಮುಂಚೆ ನಮ್ಮ ಪುರಾಣಿಕ್ ವ್ಲಾಗ್ ಅವರ ಚಾನಲ್ಗೆ ನೀವು ಕನೆಕ್ಟಾಗಿ ನೋಡಿದರೆ ನಿಮಗೆ ಅದ್ಭುತ ವಿಷಯಗಳು ನಿಮಗೆ ಬೆಳಕಿಗೆ ಬರ್ತವೆ. ಜನ್ನತ್ ಏನಿದು? ಜನ್ನತ್ ಪದದ ಅರ್ಥ ಸರಿಸುಮಾರಾಗಿ ಎಲ್ಲ ಜನತೆಗೆ ಗೊತ್ತು. ಜನ್ನತ್ ಅಂದರೆ ಸ್ವರ್ಗ. ಇಸ್ಲಾಂ ಧರ್ಮದ ಪ್ರಕಾರ ಜನ್ನತ್ ಅನ್ನೋದು ಸ್ವರ್ಗದ ಕಲ್ಪನೆ. ಹಿಂದೂ ಧರ್ಮದಲ್ಲಿ ಕನ್ನಡದಲ್ಲಿ ಸ್ವರ್ಗ ಅಂತ ಕರೀತಾರೆ. ಹಲವಾರು ಧರ್ಮಗಳಲ್ಲಿ ಸ್ವರ್ಗ, ನರಕ, ಮೋಕ್ಷದ ದಾರಿಯನ್ನು ತಿಳಿಸಿಕೊಟ್ಟಿದ್ದು ನಾವೆಲ್ಲ ನೋಡಿರ್ತೀವಿ. ಆದರೆ ಇಲ್ಲಿ ಮೊಹಮ್ಮದ್ ಆದಿಲ್ ಶಹನ ಕಾಲ 1626ರಿಂದ 1657ನೇ ಆಳ್ವಿಕೆಯಲ್ಲಿ ಪ್ರಮುಖ ತನ್ನ ಕಮಾಂಡರ್ಗಳಲ್ಲಿ ಅಗ್ರಗಣ್ಯನಾದಂಥ ನವಾಜ್ ಮುಸ್ತಫಾ ಖಾನ್ ಆಳುತ್ತಿದ್ದ ಅವನಿಗೋಸ್ಕರ ನಿರ್ಮಿಸಿದ ಜನ್ನತ್ ಮಸೀದಿ ಇರ್ಬೋದು, ಅಥವಾ ಸ್ವರ್ಗಕ್ಕೆ ಹೋಗುವ ದಾರಿ ಇರ್ಬೋದು. ಅಥವಾ ಸ್ವರ್ಗದಷ್ಟು ಪವಿತ್ರವಾದ ಮಸೀದಿ ಅನ್ನುವ ಒಂದು ಕಲ್ಪನೆಯಲ್ಲಿ ಜನ್ನತ್ ಮಸೀದಿ ಎಂಬ ಹೆಸರು ಬಂದಿರಬಹುದು ಎಂದು ನನ್ನ ಅನಿಸಿಕೆ. ಮೊಹಮ್ಮದ್ ಆದಿಲ್ ಶಹನ ಕಾಲದ ಪ್ರಮುಖ ಕಮಾಂಡರ್ಗಳಲ್ಲಿ ನಾವು ಇನ್ನೊಂದು ವಿಷಯವನ್ನು ನೋಡಿದಾಗ ತಾಜ್ ಖಾನ್ ಅನ್ನೋ ಕೂಡ ಪ್ರಮುಖ ಕಮಾಂಡರ್ ಆಗಿರ್ತಾನೆ. ಈ ಅಧಿಕಾರ ಅವಧಿಯಲ್ಲಿ ಯುದ್ಧಗಳು, ಸಾವು ನೋವುಗಳು ನೋಡಿ ನೋಡಿ ಬೇಸತ್ತ ತಾಜ್ ಖಾನ್ ತಾನು ಈ ಅಧಿಕಾರಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿ ಸುಮಾರು 20-25 ಕಿಲೋಮೀಟರ್ ದೂರದಲ್ಲಿ ಹೋಗಿ ನಿಲ್ಕೊಂಡ್ಬಿಡ್ತಾನೆ. ತಿಕೋಟದ ತಾಜ್ ಖಾನ್ ಇವತ್ತು ತಾಜ್ ಖಾನ್ ಹೋಗಿ ತಿಕೋಟ ಆಗಿದೆ. ಯುದ್ಧಗಳು, ಸಾವು ನೋವುಗಳು ಬೇಡ, ಧರ್ಮಕ್ಕಾಗಿ ನಾನಷ್ಟು ನೆಮ್ಮದಿಗೋಸ್ಕರ ಕಾಣಬೇಕಂತೇಳಿ ತಾಜ್ ಖಾನ್ ತಾನು ತಿಕೋಟದಲ್ಲಿ ಸುಂದರವಾದ ತನಗೆ ಬೇಕಾದಂಥ ಚೊಕ್ಕ ಸಣ್ಣ ಅರಮನೆಯನ್ನು ನಿರ್ಮಿಸಿ ಧರ್ಮದ ಸೂಫಿ ಸಂತರ ಬರುವಿಕೆಗಾಗಿ ಕಾಯುತ್ತಾ ತಾನು ಅಲ್ಲೇ ನಿಂತ್ಕೊಂಡು ಬಿಡ್ತಾನೆ. ತನ್ನ ಕೊನೆಯ
ಗಳಿಗೆಯಲ್ಲಿ. ಹೀಗಾಗಿ ಹಲವಾರು ಸೂಫಿ ಸಂತರು ಅಲ್ಲಿ ಬಂದ ಹೋದಂಥದ್ದು ಉಲ್ಲೇಖ ನಾವು ನೋಡ್ತೀವಿ. ಹೀಗಾಗಿ ಅಲ್ಲಿ ಕೂಡ ದರ್ಗಾಗಳನ್ನು ನೋಡ್ತೀವಿ. ಅವನ ಅರಮನೆಯನ್ನು ನೀವು ಕೂಡ ನನ್ನ ವಿಡಿಯೋದಲ್ಲಿ ನೋಡ್ಬೋದು. ಆದಿಲ್ ಶಾ ನಿರ್ಮಿಸಿದಂಥ 17ನೇ ಶತಮಾನದ ಆಸುಪಾಸಿನಲ್ಲಿ ನಿರ್ಮಾಣ ಆದಂಥ ಭವ್ಯ ಸುಂದರ ವಾಸ್ತುಶಿಲ್ಪದಲ್ಲಿ ನಿರ್ಮಾಣ ಆದಂಥ ಹಲವಾರು ಮಸೀದಿಗಳು, ದರ್ಗಾಗಳು, ಈದ್ಗಾ ಮೈದಾನಗಳನ್ನು ಕಣ್ ತುಂಬಿಕೊಳ್ಳಿಕ್ಕೆ ನಾನು ಬಂದಿದ್ದೀನಿ. ಹಾಗೆ ನೀವು ಮಸೀದಿಗಳನ್ನು ಇಷ್ಟಪಡ್ತಿರೋ ಇಲ್ಲೋ ಗೊತ್ತಿಲ್ಲ, ಆದರೆ ನಾವು ಇಲ್ಲಿ ಅಡಗಿದಂಥ ವಾಸ್ತುಶಿಲ್ಪವನ್ನು ತೋರಿಸಲಿಕ್ಕೆ ನಾವು ಇವತ್ತು ಇಂಥ ಅಜ್ಞಾತವಾದಂಥ ಸ್ಥಳಗಳು, ಇನ್ನೇನು ಕುಸಿದು ಬೀಳುತ್ತಿರುವಂಥ ಹಲವಾರು ಮಸೀದಿಗಳು, ಮಂದಿರಗಳು, ದೇವಾಲಯಗಳು, ಶರಣರ ಸ್ಮಾರಕಗಳೆಲ್ಲ ಬೀಳುವ ಹಂತದಲ್ಲಿದೆ. ಹಲವಾರು ಗೋಪುರಗಳು, ಗುಮ್ಮಟಗಳು ಎಲ್ಲ ಶಿಥಿಲಾವಸ್ಥೆ ಕಂಡುತ್ತಾ ಇವೆ. ಇದನ್ನು ಯಾಕೆ ನಮ್ಮ ಪುರಾತತ್ವ ಇಲಾಖೆ ಗಮನಿಸ್ತಾ ಇಲ್ಲ? ಅದನ್ನು ನಿಟ್ಟಿನಲ್ಲಿ ನಾವು ಇವತ್ತು ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ. ಬನ್ನಿ, ನಾವು ಇವತ್ತು ಹಜರತ್ ಅಮೀನುದ್ದೀನ್ ದರ್ಗಾದ ನಿಯರೆಸ್ಟ್ ಆಗಿ ಒಳಗಡೆ ಬಂದಿದ್ದೀವಿ. ಇಲ್ಲಿ ನಾವು ನೋಡ್ತಾ ಇರೋದು 3 ನಾವು ಸಮಾಧಿಗಳನ್ನು ನೋಡ್ತೀವಿ. ಅವ್ರ ಜೊತೆ ನಾವು ಕೈ ಜೋಡಿಸಿ ನಾವು ಜನರ ಜೊತೆಗೆ ಕೂಡಿಕೊಂಡು ನಾವು ವಿಡಿಯೋಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ನಮ್ಮ 3ನೇ ಕಂತಿನ ಎಪಿಸೋಡನ್ನು ಆರಂಭ ಮಾಡಿದ್ದೀವಿ. 2 ವಿಡಿಯೋಗಳನ್ನು ನೀವು ನೋಡಿದಿರಿ. ಒಂದು ಉಮರ್ ಮಸೀದಿ ಬಗ್ಗೆ ನೋಡಿದ್ರಿ, ಆ ಮಸೀದಿಯ ಕಟ್ಟಡದ ದ್ವಾರ ಬಾಕಲನ್ನು ನೋಡಿದ್ರಿ. 2ನೇದು ನಮ್ಮ ಹಜರತ್ ಅಮೀನ್ ಅವರ ದರ್ಗಾದಿಂದ ಅನಿತ್ಯದೇವರು ನೀವು ಹಿಂದ್ಗಡೆ ಬರಬೇಕು. ಆಮೇಲೆ ಬಂದಾಗ ನಿಮಗೆ ಸಿಗೋದೇ ಬಲಗಡೆ ಈದ್ಗಾ ಇದೆ, ಇಸ್ಲಾಂ ಧರ್ಮದ ಅದರ ಒಂದು ನಿಯರೆಸ್ಟ್ ಆಗಿ ಕಾಣುವುದೇ ಇದೆ. ಒಂದು ಅನಾಥ ಅಜ್ಞಾತ ಒಂದು ಮಸೀದಿ ಕಾಣ್ತೀವಿ. ಒಳಗಡೆ ನಾವು ಗೋರಿಗಳನ್ನು ಕಾಣ್ತೀವಿ. ಒಟ್ಟು 3 ಗೋರಿಗಳನ್ನು ನಾವು ಒಳಗಡೆ ನೋಡ್ತೀವಿ. ಹಾಗೆ ಈ ಕಲೆ ಎಷ್ಟಿದೆ ಅಂದರೆ ಇಂಡೋ ಅಷ್ಟು ಕೆತ್ತನೆ ಇದೆ. ಇನ್ನೂ ಕೂಡ ಹಾಗೆ ಇದೆ. ಇನ್ನೂ ಬೀಳುವ ಪರಿಸ್ಥಿತಿಯಲ್ಲಿದೆ. ಗೊತ್ತಿಲ್ಲ ಯಾವಾಗ 4 ಮಿನಾರಗಳು ಮೇಲ್ಗಡೆ ಗುಂಬಜ ಎಲ್ಲ ಬೀಳುವಂಥದ್ದಾಗಿದೆ. ಮಳೆ ಗಾಳಿಗೆ ಹೊಡೆತಕ್ಕೆ ಬೀಳ್ತಾ ಇದೆ. ಪುರಾತತ್ವಕ್ಕೆ ಮತ್ತು ಪ್ರಾಚ್ಯವಸ್ತು ಇಲಾಖೆ ಇಂಥ ಸ್ಮಾರಕಗಳು, ಆದಿಲ್ ಶಾ ಕಟ್ಟಿ ಹೋದಂಥ ಇಂಥ ಸ್ಮಾರಕಗಳು ಯಾರ್ದಿದೆ ಗೊತ್ತಿಲ್ಲ, ಅನಾಥವಾಗಿದೆ. ಅದರ ಯಾವುದೋ ಬೋರ್ಡ್ಗಳು ಇಲ್ಲ, ಇವರದೇ ಅನ್ನೋದು ನಮಗೆ ಸ್ಪಷ್ಟ ಮಾಹಿತಿ ನಿಖರ ಗೊತ್ತಿಲ್ಲಕ್ಕಾಗಿ ನಾವು ಇತಿಹಾಸಗಳನ್ನು ಹೇಳಲಿಕ್ಕೆ ಹೊರಟಿಲ್ಲ. ಪೂರ್ಣ ಇತಿಹಾಸ ನಮಗೆ ಸಿಕ್ಕಾಗ ಮಾತ್ರ ನಾವು ಹೇಳಲಿಕ್ಕೆ ಹೊರಟಿವಿ. ಯಾರ್ದೋ ಹೇಳೋದು, ಯಾರ್ದೋ ತಪ್ಪು ಕಲ್ಪನೆ ಆಗಬಾರ್ದು ಅಂತೇಳಿ ನಾವು ಅನಾಥ ಸ್ಥಳವನ್ನಾಗಿ ನಾವು ಹೇಳಲಿಕ್ಕೆ ಹೊರಟಿದ್ದೀವಿ ಅಷ್ಟೇ. ಯಾಕಂದರೆ ಇಲ್ಲಿ ಯಾವುದು ಪುರಾತತ್ವ ಇಲಾಖೆ ಯಾವುದಕ್ಕೆ ಬೋರ್ಡ್ ಹಾಕೋದಾಗಲಿ ಮಾಡಿಲ್ಲ, ಮತ್ತು ಯಾರ್ದು ಅನ್ನೋದು ನಿಖರವಾಗಿ ನಮ್ಗೆ ಗೊತ್ತಿಲ್ಲ. ಹೀಗಾಗಿ ಹೊಸಾಣ ಅಂಚಿನಲ್ಲಿದೆ ಅಂತೇಳಿ ನಾವು ಹೇಳ್ಕೊಡ್ತೀವಿ.